ವಿಜಯಾಂಬಿಕಾ, ನನ್ನನ್ನು ಕೊಲ್ಲೋದಿಕ್ಕೆ ನಿನ್ನ ಮಗನ್ ಕಳ್ಸಿದ್ಯಾ? ನೋಡು ನಿನ್ನ ಮಗನ ಪರಿಸ್ಥಿತಿ ಏನಾಗಿದೆ ಅಂತ. ಸ್ವಲ್ಪ ದಿನ ಅಷ್ಟೇ ಈ ಪರಿಸ್ಥಿತಿಲಿ ನೀನಿರ್ತೀಯ. ಅಮ್ಮೋರೆ, ಇಲ್ಲಿಗೆ ಮುಗೀತು. ಇವ್ರು ಯಾರು ಇನ್ಮೇಲೆ ಈ ಕಡೆ ತಲೆ ಹಾಕೋದಿಲ್ಲ. ಇವನ್ಗೊಂದು ಗತಿ ಕಾಣಿಸ್ ಬರ್ತೀನಿ. ನೀವು ಆರಾಮಾಗಿರಿ. ಚೋಟು ಬಾರ, ಎತ್ಕೊಳ್ಳೋ. ಏ ವಿಜಯಾಂಬಿಕಾ, ನಿನ್ನ ಅಂತ್ಯ ಹತ್ರಕ್ಕೆ ಬರ್ತಿದೆ. ಸೋಲೋದಕ್ಕೆ ಸಾಯೋದಕ್ಕೆ ಸಿದ್ಧವಾಗಿದೆ. ಹಲೋ ಹಲೋ ಮ್ಯಾರಿ, ಮ್ಯಾರಿ ಎಲ್ಲಿದ್ಯಾ ನೀನು? ನಿನ್ಗೇನು ಆಗಿಲ್ಲ ತಾನೆ? ಮೇಡಮ್, ನಾವು ಆರ್ಜೆ ಹಾಸ್ಪಿಟಲ್ ಇಂದ ಮಾತಾಡ್ತಿದ್ದೀವಿ. ನಿಮ್ಮ ಮಗ ಮ್ಯಾಡಿ ಕಂಠಪೂರ್ತಿ ಕುಡಿದು ರಸ್ತೆಯಲ್ಲಿ ಬಿದ್ದಿದ್ದ. ಈಗಷ್ಟೇ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀವಿ. ನೀವು ಇಲ್ಲಿಗೆ ಬಂದ್ರೆ ನಿಮ್ಮ ಮಗನ್ ನೋಡ್ಬೋದು. ಬೇಗ ಬಂದ್ಬಿಡಿ. ಅಲ್ಲ, ಅದು ಕುರ್ತು ಬಿದ್ದಿದ್ದಾನ? ಹಲೋ ಮ್ಯಾಡಿ, ಆರ್ಜೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನಂತೆ. ನೀವು ಇಮಿಡಿಯೇಟ್ ಆಗಿ ಅಲ್ಲಿಗೆ ಹೋಗಿ ಅಲ್ಲಿ ಏನ್ ನಡೀತಿದೆ ಅಂತ ನನ್ಗೆ ಅಪ್ಡೇಟ್ ಮಾಡಿ. ಇಮಿಡಿಯೇಟ್ಲಿ ರಶ್. ನೋಡಿ, ನಿಮ್ ಫೋನ್ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ. ಮರೀತಿ ಅಪ್ಡೇಟ್ ಮಾಡಿ. ಏನಾಗಿದೆ ಅಂತ ಚೆಕ್ ಮಾಡಿ ಹೇಳಿ ನಂಗೆ. ಬೇಗ ಹೋಗಿ. ಮ್ಯಾಡಿಗಿಂತ ಪರಿಸ್ಥಿತಿ ತಂದವ್ರು ಯಾರು ಅಂತ ಗೊತ್ತಾದ್ರೆ ಅವ್ರು ನಾನು ಸುಮ್ಮನೆ ಬಿಡಲ್ಲ. ಅಪ್ಪ ಅಪ್ಪ, ಒಂದು ನಿಮಿಷ. ಲೇಟ್ ಆಗಿರೋದೇನೋ ಓಕೆ, ಆದರೆ ಲೇಟ್ ಆಗಿ ಬರೋದಕ್ಕೆ ಕಾರಣ ಏನು? ಅದು ಸ್ವಲ್ಪ ಕೆಲಸ ಇತ್ತು ಮಗನೆ. ಯಾರೋ ಬಾಡಿಗೆಗೆ ಲಗೇಜ್ ಹಾಕು ಅಂತ ಹೇಳಿದ್ರು. ಆ ಲಗೇಜ್ ಎಲ್ಲ ಇಳಿಸ್ ಬರೋಷ್ಟಲ್ಲಿ ಲೇಟ್ ಆಗ್ಬಿಡ್ತಪ್ಪ. ಅದು ಅಲ್ಲದೆ ರಸ್ತೆಲಿ ಬರ್ತಾ ಆಟೋ ಬೇರೆ ಕೈ ಕೊಟ್ಬಿಡ್ತು. ಆಮೇಲೆ ಹೋಗಿ ಅದನ್ನೆಲ್ಲ ಸರಿ ಮಾಡಿಸಿ ಬರೋ ಅಷ್ಟರಲ್ಲಿ ಲೇಟ್ ಆಗ್ಬಿಡ್ತಪ್ಪ. ನೀನು ಆಟೋ ರಿಪೇರಿ ಮಾಡಿಸ್ಕೊಂಬಂದ್ಯಾ? ಮಧ್ಯರಾತ್ರಿ ಆಟೋ ರಿಪೇರಿ ಮಾಡೋ ಮೆಕ್ಯಾನಿಕ್ ಯಾರಪ್ಪ ಅದು? ಅದು ನನ್ನ ಪರಿಚಯ ಇರೋನು. ನನಗೋಸ್ಕರ ಬಂದು ಆಟೋ ಸರಿ ಮಾಡಿಕೊಟ್ಟ. ಅಪ್ಪ, ನೀನು ಹೇಳ್ತಿರೋದು ಸುಳ್ಳು ಅಂತ ನನಗೆ ಗೊತ್ತು, ಆದರೆ ಕಾರಣಗಳು ಕೇಳೋ ಹೊತ್ತಲ್ಲ ಇದು. ಈಗೇನು ಯೋಚನೆ ಮಾಡ್ತಿದ್ಯಪ್ಪ? ಹೋಗಿ ಮಲ್ಕೋ. ಮಲ್ಕೊಂತೀನಿ, ನೀನು ಹೋಗಿ ಮಲ್ಕೋ. ಮಲ್ಗೋಕ್ ಮುಂಚೆ ಅಮ್ಮ ಒಂದ್ಸಲಿ ಮಾತಾಡ್ಸು. ನಿನಗೋಸ್ಕರ ಪಾಪ ಅವಾಗಿಂದ ಕಾಯ್ತಾನೆ ಇದ್ದಾರೆ. ಆಯ್ತಪ್ಪ, ಆಯ್ತು. ಸ್ಟಾಪ್. ಏನಪ್ಪ ಕಾರ್ತಿಕೇಯನ್? ಅಲ್ಲ, ಇದು ಸಂಸಾರಸ್ತ್ರ ಮನೆ. ನಿಮ್ಮಪ್ಪ ಹೇಳಿದ್ದಕ್ಕೆಲ್ಲ ತಲೆ ಆಡಿಸಿ ಹೋಗು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟೆಲ್ಲ ತಪ್ಪಲ್ವಪ್ಪ? ಮನೆ ಯಜಮಾನ ಆದವನು ಬರೋ ಹೊತ್ತೇ ಇದು. ರೀ, ಎಲ್ಲಿಗ್ರಿ ಹೋಗಿದ್ರಿ? ಯಾಕೆ ಇಷ್ಟೊತ್ತಾಯ್ತು? ಬಂದ್ಯಮ್ಮ, ಬಂದ್ಯ. ವಿಶಾಲವಾದ ಅಕ್ಷಿ. ಕೇಳೆ, ನಿನ್ ಎರಡು ಕಣ್ಣನ್ನ ಬಿಟ್ಟು ಕೇಳು. ಎಲ್ಲೋಗಿದ್ದೆ, ಏನ್ ಮಾಡ್ತಿದ್ದೆ, ಯಾವ್ರ ಜೊತೆಗೆ ಹೋಗಿದ್ದೆ ಅಂತ ಕೇಳೆ. ಅಂತ ಮತ್ತೆ ಇದೆಲ್ಲ ಮಾತಾಡೋ ಹೊತ್ತಾ ಇದು. ನಾಳೆ ಬೆಳಿಗ್ಗೆ ಮಾತಾಡೋಣ, ಎಲ್ಲ ಹೋಗಿ ಮಲ್ಕೊಳ್ಳಿ. ಮಾತಾಡ್ಬೇಕಪ್ಪ, ಮಾತಾಡ್ಬೇಕು. ಈ ಗಂಡು ಮನೆಗೆ ತಡವಾಗಿ ಬರೋದಿಕ್ಕೆ 100 ಕಾರಣಗಳು ಬೇಕಾಗಿಲ್ಲ, ಬರೀ 3 ಕಾರಣ ಸಾಕು. ಒಂದು, ಆಯಪ್ಪ ಸಿಕ್ಕಾಪಟ್ಟೆ ಕೆಲಸ ಮಾಡಬೇಕು, ಆದ್ರೆ ನಿಮ್ಮಪ್ಪ ಕೆಲಸದ ವಿಷಯದಲ್ಲಿ ಬೇಗನೆ ಬರ್ತಾರೆ. ಇನ್ನು ಎರಡನೇದು ಎಣ್ಣೆ ವಿಷಯದಲ್ಲಿ ನನಗೆ ನಿಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ, ನಿಮ್ಮ ಅವ್ವನ್ ಕೇಳ್ಬೇಕು ಹಾಕ್ತಾರೋ ಇಲ್ವೋ ಅಂತ. ಆದ್ರೂ ಒಂದ್ಸರಿ ಚೆಕ್ ಮಾಡ್ಬಿಡ್ತೀನಿ. ಇಲ್ಲ, ಅದು ಇಲ್ಲ ಅಂದ್ಮೇಲೆ ಲೇಟಾಗಿ ಬರಲ್ಲ. ಇನ್ನು ಮೂರನೆಯದು ವಿಶಾಲವಾದ ಅಕ್ಷಿ. ಇದು ಯಾರ
ಯಾರಾದ್ರೂ ಹೆಣ್ಣಿನ ಸವಾಸ ಮಾಡಿದ್ರೆ ಮಾತ್ರ 3 ಗಂಟೆ ರಾತ್ರಿ 4 ಗಂಟೆ ರಾತ್ರಿ ಬರ್ತಾರೆ. ಅಯ್ಯೋ ಬಿಡವ, ನನ್ಗೆ ಹಾಕ್ಬೇಕು, ಆಡ್ದವ್ರ ಪಾಪ ಮಾಡ್ದವ್ರ ಬಾಯಲ್ಲಿ ಅಲ್ಲ, ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ನಂಗೆ. ರೀ ಕಾಂತಮ್ಮನವ್ರೆ, ಹಾಗೆಲ್ಲ ಮಾತಾಡಬೇಡ್ರಿ. ನನ್ನ ಹೆಂಡತಿ ಚಿನ್ನದಂತವಳು, ಅವಳ ತಲೆಯಲ್ಲಿ ಏನು ಇರಲ್ಲ. ಸುಮ್ಮನೆ ಅನುಮಾನಗಳನ್ನೆಲ್ಲ ತುಂಬಬೇಡಿ. ನೋಡ್ತೀನಿ ವಿಚಾರವಾದ ಅಕ್ಷಿ, ನಿನ್ ಗಂಡ ನಿನ್ಗೇನು ಗೊತ್ತಿಲ್ಲ, ಏನು ಅರ್ಥ ಆಗಲ್ಲ, ನಾನು ಏನಾದ್ರೂ ಮಾಡ್ಕೋಬಹುದು ಅಂತ ಹೇಳ್ತಿರೋದು. ರೀ ಹೌದೇನ್ರಿ? ಹಾಗಲ್ವೇ, ನಾನು ಯಾಕೆ ಲೇಟಾಗಿ ಬಂದೆ ಅಂತ ಆಗ್ಲೂ ಸುಪುತ್ರ ಹೇಳಿದೆ. ಅಲ್ಲ ಮಾವ, ನೀವು ಲೇಟಾಗಿ ಬಂದಿರೋದು ತಪ್ಪಲ್ಲ. ಆದ್ರೆ ನಾವು ಅವಾಗಿಂದ ಅಷ್ಟು ಸಲ ಫೋನ್ ಮಾಡಿದೀವಿ. ಅಟ್ಲೀಸ್ಟ್ ಕಾಲ್ ಬ್ಯಾಕ್ ಮಾಡಿ ಲೇಟ್ ಆಗುತ್ತೆ ಅಂತ ಹೇಳ್ಬೇಕು ತಾನೆ. ನಾವೆಲ್ಲ ತುಂಬಾ ಗಾಬರಿ ಆಗಿದ್ವಿ. ಅತ್ತೇನೂ ಅಷ್ಟೇ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು. ನೆನ್ಸ್ಬಿಡಿ ಶ್ರಾವಣಿಯಮ್ಮ, ಕೆಲ್ಸದ ಬಿಸಿಯಲ್ಲಿ ಫೋನ್ ನೋಡಕ್ಕಾಗ್ಲಿಲ್ಲ. ಮತ್ತೆ ಇನ್ಯಾರು ನೋಡ್ತಿದ್ರು, ಕೈ ವಿಚಾರವಾದಾಗ್ಸಿ ಗಂಡಸರು ಕೈ ಎರಸ್ತಾಗದು ಯಾವಾಗ ಗೊತ್ತೇನೆ? ಅಷ್ಟೊತ್ಕೊಂಬು ಇನ್ನೊಬ್ರು ಕೂತಿ ಕಟ್ಬೇಕಾದ್ರೆ ಕೇಳಿ ಏನು ಅಂತ.